ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ದ ವುಮೆನ್ ಇನ್ ಕ್ಯಾಬಿನ್ 10 ಎಂಬ ಹಾಲಿವುಡ್ ನ ಒನ್ ಆಫ್ ದ ಬೆಸ್ಟ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಆಗಿರುವ ಲಾರಾ ಒಬ್ಬಳು ಫೇಮಸ್ ಜರ್ನಲಿಸ್ಟ್ ಆಗಿರ್ತಾಳೆ. ಒಂದು ಸಾರಿ ನಾರ್ವೆ ದೇಶದಲ್ಲಿ ನಡೆಯಲಿರುವ ಒಂದು ಇಂಪಾರ್ಟೆಂಟ್ ಇವೆಂಟ್ ಅನ್ನ ಕವರ್ ಮಾಡೋದಕ್ಕೆ ಅಂತ ಹಡಗಿನಲ್ಲಿ ಟ್ರಾವೆಲ್ ಮಾಡ್ತಿರ್ತಾಳೆ. ಆಗ ಶಾಕಿಂಗ್ಲಿ ತನ್ನ ಪಕ್ಕದಲ್ಲೇ ಇದ್ದ ಕ್ಯಾಬಿನ್ ನಂಬರ್ 10 ಇಂದ ಒಬ್ಬಳು ಮಹಿಳೆಯನ್ನ ಯಾರೋ ಸಮುದ್ರಕ್ಕೆ ಎಸೆತಿರೋದನ್ನ ನೋಡ್ತಾಳೆ. ಗಾಬರಿಯಾದ ಲಾರಾ ತಕ್ಷಣ ಹಡಗಿನ ಕ್ಯಾಪ್ಟನ್ಗೆ ಇನ್ಫಾರ್ಮ್ ಮಾಡ್ತಾಳೆ. ಆದ್ರೆ ಟ್ವಿಸ್ಟ್ ಏನಂದ್ರೆ, ಕ್ಯಾಬಿನ್ ನಂಬರ್ 10 ನಲ್ಲಿ ಯಾರು ಕೂಡ ಸ್ಟೇನೆ ಮಾಡಿಲ್ಲ, ಅದು ಎಂಟಿ ಆಗಿದೆ ಅಂತ ಕ್ಯಾಪ್ಟನ್ ಹೇಳ್ತಾನೆ. ತಕ್ಷಣ ಹಡಗಿನಲ್ಲಿ ಯಾರಾದ್ರೂ ಮಿಸ್ಸಿಂಗ್ ಆಗಿದ್ದಾರಾ ಅಂತ ಚೆಕ್ ಮಾಡಿಸ್ತಾಳೆ. ಆದ್ರೆ ಯಾರು ಕೂಡ ಮಿಸ್ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಅದನ್ನ ಕೇಳಿದ ಲಾರಾಗೆ ತುಂಬಾನೇ ಶಾಕ್ ಆಗುತ್ತೆ. ಹಾಗಾದ್ರೆ ನನ್ನ ಪಕ್ಕದ ಕ್ಯಾಬಿನ್ ನಿಂದ ಮಹಿಳೆ ಸಮುದ್ರಕ್ಕೆ ಬೀಳ್ತಿರೋದನ್ನ ನೋಡಿದ್ದು ಸುಳ್ಳ ಅಂತ ಅನುಮಾನ ಶುರುವಾಗುತ್ತೆ. ಇಲ್ಲ, ಖಂಡಿತ ಇಲ್ಲೇನೋ ಮಿಸ್ಟರಿ ಇದೆ. ಆ ಮಹಿಳೆಯನ್ನ ಯಾರೋ ಕೊಲೆ ಮಾಡಿ ಕ್ಯಾಬಿನ್ ನಂಬರ್ 10 ನಿಂದ ಸಮುದ್ರಕ್ಕೆ ಎಸೆದಿದ್ದಾರೆ. ಅಷ್ಟಕ್ಕೂ ನಿಗೂಢವಾಗಿ ಕೊಲೆಯಾದ ಆ ಮಹಿಳೆಯರು ಆಕೆಯನ್ನ ಕೊಲೆ ಮಾಡಿದ್ಯಾರೋ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಲಾರಾಗೆ ಈ ಮರ್ಡರ್ ಮಿಸ್ಟ್ರಿಯನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಯ್ತಾ ಇಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಫೇಮಸ್ ಜರ್ನಲಿಸ್ಟ್ ಆಗಿರುವ ಚಿತ್ರದ ಹೀರೋಯಿನ್ ಲಾರಾ ತುಂಬಾನೇ ಬೇಜಾರಾಗಿ ತನ್ನ ಆಫೀಸ್ಗೆ ಬರ್ತಿರೋದನ್ನ ನೋಡ್ತೀವಿ. ಲಾರಾ ಇತ್ತೀಚೆಗೆ ಒಂದು NGOದಲ್ಲಿ ನಡೆಯುತ್ತಿದ್ದ ಇಲ್ಲಿಗಲ್ ಆಕ್ಟಿವಿಟೀಸ್ ಗಳ ಬಗ್ಗೆ ರಿಪೋರ್ಟ್ ಮಾಡಿ ಆ NGO ನಡೆಸುತ್ತಿದ್ದವರನ್ನ ಅರೆಸ್ಟ್ ಮಾಡಿಸಿರ್ತಾಳೆ. ಆದ್ರೆ ಅರೆಸ್ಟ್ ಆಗಿದ್ದವರು ಬೇಲ್ ಪಡೆದುಕೊಂಡು ಹೊರಗಡೆ ಬಂದ ನಂತರ ಲಾರಾಗೆ ಈ ಕೇಸ್ನಲ್ಲಿ ಸಹಾಯ ಮಾಡಿದ್ದ ಒಬ್ಬಳು ಮಹಿಳೆಯನ್ನ ನೀರಿನಲ್ಲಿ ಮುಳುಗಿಸಿ ಕೊಲೆ ಮಾಡಿರ್ತಾರೆ. ತನಗೆ ಈ ಕೇಸ್ನಲ್ಲಿ ಸಹಾಯ ಮಾಡೋದಕ್ಕೆ ಅಂತ ಹೋಗಿ ಒಬ್ಬಳು ಅಮಾಯಕ ಮಹಿಳೆ ಬಲಿಯಾದ್ಲಲ್ಲ ಅಂತ ಲಾರಾಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಲಾರಾ ತುಂಬಾನೇ ಡಿಪ್ರೆಸ್ ಆಗಿರೋದನ್ನ ನೋಡಿದ ಈಕೆ MD ಈಕೆಯನ್ನ ಕ್ಯಾಬಿನ್ಗೆ ಕರೆದು ಹೀಗೆ ಹೇಳ್ತಾಳೆ, ಲಾರಾ, ಇತ್ತೀಚೆಗೆ ನಿನ್ನ ಸುತ್ತಮುತ್ತ ನಡೆದಿರುವ ಘಟನೆಗಳಿಂದ ನೀನು ತುಂಬಾನೇ ಬೇಜಾರಾಗಿದ್ಯಾ ಅಂತ ಗೊತ್ತಿದೆ. ನೀನೊಂದು ಕೆಲಸ ಮಾಡು, ರಜೆ ತೆಗೆದುಕೊಂಡು ಯಾವ್ದಾದ್ರೂ ಟ್ರಿಪ್ಗೆ ಹೋಗಿ ವೆಕೇಶನ್ ಎಂಜಾಯ್ ಮಾಡಿ ರಿಲ್ಯಾಕ್ಸ್ ಆಗಿ ವಾಪಸ್ ಬಾ ಅಂತ ಹೇಳ್ತಾಳೆ. ಅದಕ್ಕೆ ಲಾರಾ ಹೇಳ್ತಾಳೆ, ಇಲ್ಲ, ನಾನು ಕೆಲಸ ಮಾಡ್ತಿದ್ರೆ ಎಲ್ಲವನ್ನ ಮರಿತೀನಿ, ಇಲ್ಲಾಂದ್ರೆ ಮತ್ತೆ ಹಳೆಯದೆಲ್ಲ ನೆನಪಾಗಿ ತುಂಬಾನೇ ಡಿಪ್ರೆಸ್ ಆಗ್ತೀನಿ. ಮುಂದುವರೆದು ನಿನ್ನೆ ರಾತ್ರಿ ನಾರ್ವೆ ಶಿಪ್ಪಿಂಗ್ ಕಂಪನಿಯ ಓನರ್ ಗಳಾಗಿರುವ ಆನ್ ಹಾಗೂ ರಿಚರ್ಡ್ ಕಡೆಯಿಂದ ನನ್ಗೊಂದು ಇಮೇಲ್ ಬಂದಿತ್ತು. ಆ ಇಮೇಲ್ ಅನ್ನ ಓದಿದಾಗ ನನ್ಗೆ ಗೊತ್ತಾಗಿದ್ದೇನೆಂದ್ರೆ, ಶ್ರೀಮಂತ ಬಿಸ್ನೆಸ್ ವುಮೆನ್ ಆಗಿರುವ ಆನ್ಗೆ ಸ್ಟೇಜ್ 4 ನ ಬ್ಲಡ್ ಕ್ಯಾನ್ಸರ್ ಆಗಿದ್ದು ಕೆಲವೇ ದಿನಗಳಲ್ಲಿ ಆಕೆ ಸಾಯ್ತಾಳಂತೆ. ಸೊ ತನ್ನ ಹೆಂಡತಿ ಆನ್ ರೀತಿ ಕ್ಯಾನ್ಸರ್ ಬಂದು ಓದಾಡ್ತಿರುವ ಜನಗಳಿಗೆ ಸಹಾಯ ಮಾಡಬೇಕು ಅಂತ ರಿಚರ್ಡ್ ಒಂದು ಟ್ರಸ್ಟ್ ಅನ್ನ ಓಪನ್ ಮಾಡಿದ್ದಾರಂತೆ. ತಮ್ಮ ಕಂಪನಿಯ ಎಲ್ಲ ಶ್ರೀಮಂತ ಬೋರ್ಡ್ ಮೆಂಬರ್ಸ್ ಗಳನ್ನ ನಾರ್ವೆ ದೇಶದಲ್ಲಿ ನಡೆಯಲಿರುವ ಫಂಡ್ ರೈಸಿಂಗ್ ಇವೆಂಟ್ ಗೆ ಹಡಗಿನಲ್ಲಿ ಕರೆದುಕೊಂಡು ಹೋಗ್ತಿದ್ದಾರಂತೆ. ನನ್ನ ಕೆಲಸ ಇಷ್ಟ ಆಗಿ ಅವರ ಜೊತೆ ಹಡಗಿನಲ್ಲಿ ನಾರ್ವೆಗೆ ಹೋಗಿ ಆ ಕಂಪ್ಲೀಟ್ ಇವೆಂಟ್ ನ ರಿಪೋರ್ಟ್ ಮಾಡೋದಕ್ಕೆ ಇನ್ವೈಟ್ ಮಾಡಿದ್ದಾರೆ. ಸೊ 3 ದಿನ ಹಡಗಿನಲ್ಲಿ ಟ್ರಾವೆಲ್ ಮಾಡೋದು ಟ್ರಿಪ್ ರೀತಿ ಕೂಡ ಇರುತ್ತೆ, ಜೊತೆಗೆ ಕೆಲಸ ಮಾಡಿದ ಹಾಗೆ ಕೂಡ ಇರುತ್ತೆ ಅಂತ ಹೇಳ್ತಾಳೆ. MD ಸರಿ ಅಂತ ಲಾರಾಗೆ ಪರ್ಮಿಷನ್ ಕೊಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಲಾರಾ ರೆಡಿಯಾಗಿ ನಾರ್ವೆ ದೇಶಕ್ಕೆ ಹೋಗಲಿರುವ ಆ ಹಡಗನ್ನ ಹತ್ತಿಕೊಳ್ತಾಳೆ. ಮೊದಲೇ ಹೇಳಿದ ಹಾಗೆ ಶ್ರೀಮಂತ ಬಿಸ್ನೆಸ್ ಮೆನ್ ಗಳು ಟ್ರಾವೆಲ್ ಮಾಡ್ತಿದ್ದ ಆ ಹಡಗು ನೋಡೋದಕ್ಕೆ ತುಂಬಾನೇ ಲಕ್ಸುರಿಯಸ್ ಆಗಿರುತ್ತೆ. ಲಾರಾ ಒಳಗಡೆ ಹೋದಾಗ್ಲೇ ಗೊತ್ತಾಗುತ್ತೆ ಈಕೆಯ ಎಕ್ಸ್ ಬಾಯ್ ಫ್ರೆಂಡ್ ಆಗಿರುವ ಫೋಟೋಗ್ರಾಫರ್ ಬೆನ್ ಕೂಡ ಆ ಇವೆಂಟ್ ಅನ್ನ ಕವರ್ ಅಪ್ ಮಾಡೋದಕ್ಕೆ ಬರ್ತಿದ್ದಾನೆ ಅಂತ. ಈಕೆಯನ್ನ ನೋಡ್ತಿದ್ದ ಹಾಗೇನೆ ಬೆನ್ ಮಾತನಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಲಾರಾ ಮಾತ್ರ ಅವನನ್ನ ಇಗ್ನೋರ್ ಮಾಡಿ ತನಗೆ ಅಲಾಟ್ ಮಾಡಿದ್ದ ಕ್ಯಾಬಿನ್ ನಂಬರ್ 9 ಗೆ ಬರ್ತಾಳೆ. ತನ್ನ ಕ್ಯಾಬಿನ್ ನ ಬಾಲ್ಕನಿಯಲ್ಲಿ ನಿಂತು ನೇಚರ್ ಅನ್ನ ಎಂಜಾಯ್ ಮಾಡ್ತಿರುವಾಗ ಪಕ್ಕದ ಕ್ಯಾಬಿನ್ ನಂಬರ್ 10 ನಿಂದ ಯಾರೋ ಸಿಗರೇಟ್ ಸೇದಿ ಬಡ್ಸ್ ಗಳನ್ನ ಈ ಕಡೆ ಎಸಿತಾರೆ. ಸ್ವಲ್ಪ ಸಮಯದ ನಂತರ ಆನ್ ಗಂಡ ರಿಚರ್ಡ್ ಹಡಗಿನಲ್ಲಿ ಟ್ರಾವೆಲ್ ಮಾಡ್ತಿರುವ ಎಲ್ಲರನ್ನ ಒಂದು ಕಡೆ ಗ್ಯಾದರ್ ಮಾಡಿ ತಮ್ಮ ಇವೆಂಟ್ ಗೆ ಬರ್ತಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾನೆ. ಹಾಗೂ ತನ್ನ ಹೆಂಡತಿ ಆನ್ ಆರೋಗ್ಯ ದಿನೇ ದಿನೇ ಮತ್ತಷ್ಟು ಹಾಳಾಗ್ತಿದ್ದು ಆಕೆಗೆ ಸರಿಯಾಗಿ ಓಡಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳ್ತಾನೆ. ನಂತರ ಲಾರಾಳನ್ನ ಮೀಟ್ ಮಾಡಿ ನಮ್ಮ ಇವೆಂಟ್ ಅನ್ನ ರಿಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾನೆ. ಯಾಕಂದ್ರೆ ಈ ನ್ಯೂಸ್ ಅನ್ನ ನೋಡಿದ ನಂತರ ಮತ್ತಷ್ಟು ಜನರು ಟ್ರಸ್ಟ್ ಗೆ ಡೊನೇಷನ್ ಮಾಡಿ ಆ ಹಣದಿಂದ ಕ್ಯಾನ್ಸರ್ ಪೇಷಂಟ್ ಗಳಿಗೆ ಸಹಾಯ ಮಾಡಬಹುದು ಅಂತ. ಆ ದಿನ ರಾತ್ರಿ ರಿಚರ್ಡ್ ಹಡಗಿನಲ್ಲಿ ಒಂದು ಸಣ್ಣ ಪಾರ್ಟಿಯನ್ನ ಅರೇಂಜ್ ಮಾಡಿರ್ತಾನೆ. ಲಾರಾ ಪಾರ್ಟಿಗೆ ಅಂತ ರೆಡಿಯಾಗಿ ಹೊರಗಡೆ ಬರ್ತಾಳೆ. ಅಷ್ಟರಲ್ಲೇ ಆ ಕಡೆಯಿಂದ ಈಕೆ ಎಕ್ಸ್ ಬಾಯ್ ಫ್ರೆಂಡ್ ಆಗಿರುವ ಬೆನ್ ಯಾರದೋ ಜೊತೆ ಮಾತನಾಡ್ತಾ ಬರ್ತಿರ್ತಾನೆ. ಅವನನ್ನ ಅವಾಯ್ಡ್ ಮಾಡೋದಕ್ಕೆ ಅಲ್ಲೇ ಪಕ್ಕದಲ್ಲೇ ಓಪನ್ ಆಗಿದ್ದ ಕ್ಯಾಬಿನ್ ನಂಬರ್ 10 ನ ಒಳಗಡೆ ಹೊರಟು ಹೋಗ್ತಾಳೆ. ಆಗ ಆ ಕ್ಯಾಬಿನ್ ನ ಒಳಗಡೆ ಆಗ ತಾನೆ ಒಬ್ಬಳು ಮಹಿಳೆ ಸ್ನಾನ ಮುಗಿಸಿ ಡ್ರೆಸ್ ಚೇಂಜ್ ಮಾಡ್ತಿರ್ತಾಳೆ. ತಕ್ಷಣ ಲಾರಾ ಆಕೆ ಬಳಿ ಸಾರಿ ಕೇಳಿ ಆ ಕ್ಯಾಬಿನ್ ನಿಂದ ಹೊರಗಡೆ ಬರ್ತಾಳೆ. ಆ ದಿನ ರಾತ್ರಿ ಪಾರ್ಟಿ ಮುಗಿದ
ಇದಾದ ನಂತರ ಲಾರಾ ಆನ್ಲನ್ನ ಮೀಟ್ ಮಾಡೋದಕ್ಕೆ ಅಂತ ಆಕೆ ಕ್ಯಾಬಿನ್ಗೆ ಹೋಗ್ತಾಳೆ. ಈಕೆ ಗಂಡ ರಿಚರ್ಡ್ ಹೇಳಿದ ಹಾಗೆ ಆನ್ಗೆ ಅನಾರೋಗ್ಯದ ಸಮಸ್ಯೆಯಿಂದಾಗಿ ಸರಿಯಾಗಿ ಮಾತನಾಡೋದಕ್ಕೂ ಸಾಧ್ಯವಾಗ್ತಿರೋದಿಲ್ಲ. ಹೀಗೆ ಇಬ್ಬರು ಕ್ಯಾಶುವಲ್ ಆಗಿ ಮಾತನಾಡ್ತಿದ್ದಾಗ ಆನ್ ತನ್ನ ಸತ್ತ ನಂತರ ತನ್ನ ಎಲ್ಲ ಆಸ್ತಿ ಕೂಡ ಟ್ರಸ್ಟ್ಗೆ ಹೋಗುವ ಹಾಗೆ ವಿಲ್ ಅನ್ನ ಬರೀತಿದ್ದೀನಿ ಅಂತ ಹೇಳ್ತಾಳೆ. ಮುಂದುವರೆದು ನಾರ್ವೆಯಲ್ಲಿ ನಡೀತಿರುವ ಇವೆಂಟ್ ನಲ್ಲಿ ಇದನ್ನ ಅನೌನ್ಸ್ ಮಾಡ್ತೀನಿ ಅಂತ ಆ ವಿಲ್ ಪೇಪರ್ ಅನ್ನ ಎತ್ತಿಡ್ತಾಳೆ. ತಾನು ಸತ್ತ ನಂತರ ತನ್ನ ಆಸ್ತಿಯೆಲ್ಲ ತನ್ನ ಕುಟುಂಬದವರಿಗೆ ಹೋಗೋದರ ಬದಲಿಗೆ ಕ್ಯಾನ್ಸರ್ ಪೇಷಂಟ್ ಗಳಿಗೆ ಸಹಾಯವಾಗ್ಲಿ ಅಂತ ಆಸೆ ಪಡ್ತಿರುವ ಆನ್ಲನ್ನ ನೋಡಿದ ಲಾರಾಗೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಲಾರಾ ತನ್ನ ಕ್ಯಾಬಿನ್ ನಲ್ಲಿ ಮಲಗಿರುವಾಗ ಪಕ್ಕದ ಕ್ಯಾಬಿನ್ ನಂಬರ್ 10 ನಲ್ಲಿ ಏನೋ ಗಲಾಟೆ ಆಗ್ತಿರುವ ಶಬ್ದ ಬರುತ್ತೆ. ಏನದು ಅಂತ ನೋಡೋದಕ್ಕೆ ತನ್ನ ಬಾಲ್ಕನಿಗೆ ಬರೋಷ್ಟರಲ್ಲೇ ಕ್ಯಾಬಿನ್ ನಂಬರ್ 10 ನಿಂದ ಒಬ್ಬಳು ಮಹಿಳೆಯನ್ನ ಯಾರೋ ಸಮುದ್ರಕ್ಕೆ ಎಸೆದು ಬಿಡ್ತಾರೆ. ತುಂಬಾನೇ ಶಾಕ್ ಆದ ಲಾರಾ ತಕ್ಷಣವೇ ಎಮರ್ಜೆನ್ಸಿ ಅಲಾರಂ ಅನ್ನ ಎಳೆದು ತಕ್ಷಣ ಕ್ಯಾಪ್ಟನ್ಗೆ ಇನ್ಫಾರ್ಮ್ ಮಾಡ್ತಾಳೆ. ತಕ್ಷಣವೇ ಹಡಗನ್ನ ಸ್ಟಾಪ್ ಮಾಡಿದ ಕ್ಯಾಪ್ಟನ್ ದೊಡ್ಡ ಟಾರ್ಚ್ ಲೈಟ್ ಗಳನ್ನ ಆನ್ ಮಾಡಿ ಲಾರಾ ಹೇಳಿದ ಹಾಗೆ ಯಾರಾದ್ರೂ ಸಮುದ್ರಕ್ಕೆ ಬಿದ್ದಿದ್ದಾರ ಅಂತ ಚೆಕ್ ಮಾಡ್ತಾನೆ. ಆದರೆ ಎಷ್ಟೇ ಹುಡುಕಿದ್ರು ಕೂಡ ಸಮುದ್ರದಲ್ಲಿ ಯಾರೋ ಬಿದ್ದಿರುವ ಹಾಗೆ ಕಾಣೋದೇ ಇಲ್ಲ. ತಕ್ಷಣವೇ ಹಡಗಿನಲ್ಲಿ ಕೆಲಸ ಮಾಡುವ ಎಲ್ಲ ಸ್ಟಾಫ್ ಗಳು ಎಲ್ಲರ ಕ್ಯಾಬಿನ್ ಗಳಿಗೆ ಹೋಗಿ ಯಾರಾದ್ರೂ ಮಿಸ್ಸಿಂಗ್ ಆಗಿದ್ದಾರ ಅಂತ ಚೆಕ್ ಮಾಡ್ತಾರೆ. ಆ ಹಡಗಿನಲ್ಲಿ ಟ್ರಾವೆಲ್ ಮಾಡ್ತಿರುವ ಎಲ್ಲರ ಹೆಡ್ ಕೌಂಟ್ ಮಾಡಿದಾಗ ಯಾರು ಕೂಡ ಮಿಸ್ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಈಗ ಎಲ್ಲರೂ ಏನಂದುಕೊಳ್ತಾರೆ ಅಂದ್ರೆ ಮೋಸ್ಟ್ಲಿ ಲಾರಾ ನಿದ್ದೆಗಣ್ಣಲ್ಲಿ ಏನನ್ನು ನೋಡಿ ಯಾರೋ ಸಮುದ್ರಕ್ಕೆ ಬೀಳ್ತಿದ್ದಾರೆ ಅಂತ ಕನ್ಫ್ಯೂಸ್ ಆಗಿರ್ಬೇಕು. ಆದ್ರೆ ಲಾರಾ ಮಾತ್ರ ಇಲ್ಲ, ನಾನು 100% ಕನ್ಫ್ಯೂಸ್ ಆಗಿಲ್ಲ, ಕ್ಯಾಬಿನ್ ನಂಬರ್ 10 ನಿಂದ ಒಬ್ಬಳು ಮಹಿಳೆ ಸಮುದ್ರಕ್ಕೆ ಬೀಳ್ತಿರೋದನ್ನ ನೋಡ್ದೆ ಅಂತ ಹೇಳ್ತಾಳೆ. ಈಕೆ ಕ್ಯಾಬಿನ್ ನಂಬರ್ 10 ಅಂತ ಹೇಳ್ತಿದ್ದ ಹಾಗೆ ಹಡಗಿನ ಕ್ಯಾಪ್ಟನ್ ಹಾಗೂ ಕ್ರೂಗಳು ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ. ಅದೇನಂದ್ರೆ ಕ್ಯಾಬಿನ್ ನಂಬರ್ 10 ಅನ್ನ ಯಾರಿಗೋ ಅಲಾಟೆ ಮಾಡಿಲ್ಲ, ಅಂದ್ರೆ ಆ ಕ್ಯಾಬಿನ್ ನಲ್ಲಿ ಯಾರು ಕೂಡ ಸ್ಟೇನೆ ಮಾಡಿಲ್ಲ ಅಂತ ಹೇಳ್ತಾರೆ. ಶಾಕ್ ಆದ ಲಾರಾ, ಇಲ್ಲ, ಇವತ್ತು ಸಂಜೆ ತಾನೆ ನಾನು ಕ್ಯಾಬಿನ್ ನಂಬರ್ 10 ನ ಒಳಗಡೆ ಹೋದಾಗ ಅಲ್ಲಿ ಒಬ್ಬಳು ಮಹಿಳೆ ಡ್ರೆಸ್ ಚೇಂಜ್ ಮಾಡ್ತಿದ್ಲು. ಜೊತೆಗೆ ನಾನು ಸ್ಟಾರ್ಟಿಂಗ್ ನಲ್ಲಿ ನನ್ನ ಕ್ಯಾಬಿನ್ ಗೆ ಬಂದಾಗ ಕ್ಯಾಬಿನ್ ನಂಬರ್ 10 ನ ಬಾಲ್ಕನಿಯಿಂದ ಯಾರೋ ಸಿಗರೆಟ್ ನ ಬಡ್ಸ್ ಗಳನ್ನ ಈ ಕಡೆ ಎಸಿತಿದ್ರು ಅಂತ ಹೇಳ್ತಾಳೆ. ಆದ್ರೆ ಹಡಗಿನ ಕ್ಯಾಪ್ಟನ್ ಮಾತ್ರ, ಮೇಡಮ್ ನೀವೆಲ್ಲೋ ಕನ್ಫ್ಯೂಸ್ ಆಗಿದ್ದೀರಾ, ಕ್ಯಾಬಿನ್ ನಂಬರ್ 10 ನಲ್ಲಿ ಯಾರು ಕೂಡ ಸ್ಟೇ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಕ್ಯಾಬಿನ್ ನಂಬರ್ 10 ಅನ್ನ ಲಾಕ್ ಮಾಡಿ ಆ ಕೀಯನ್ನ ನಾವೇ ಇಟ್ಟುಕೊಂಡಿದ್ದೀವಿ. ನೀವು ನಿದ್ದೆಗಣ್ಣಲ್ಲಿ ಏನನ್ನ ನೋಡಿ ಕನ್ಫ್ಯೂಸ್ ಆಗೋದ್ರ ಜೊತೆಗೆ ಹಡಗಿನಲ್ಲಿ ಎಲ್ಲರಿಗೂ ಡಿಸ್ಟರ್ಬ್ ಮಾಡಿದ್ರಿ ಅಂತ ಬೈದು ಅಲ್ಲಿಂದ ಹೊರಟು ಹೋಗ್ತಾರೆ. ಈಗ ಇವರೆಲ್ಲರ ಬಿಹೇವಿಯರ್ ನೋಡಿದ ಲಾರಾಗೆ ಖಂಡಿತ ಇಲ್ಲೇನೋ ಮಿಸ್ಟರಿ ಇದೆ, ಇವರೆಲ್ಲ ಸೇರಿಕೊಂಡು ನನ್ನಿಂದ ಏನನ್ನೋ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಮತ್ತಷ್ಟು ಅನುಮಾನ ಜಾಸ್ತಿ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಆನ್ಲನ್ನ ಮೀಟ್ ಮಾಡಿ ನನ್ನ ರಾತ್ರಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಆದರೆ ಮೆಡಿಸಿನ್ ತೆಗೆದುಕೊಂಡು ನಿದ್ದೆ ಮಂಪರಿನಲ್ಲಿದ್ದ ಆನ್ಗೆ ಈಕೆ ಜೊತೆ ಸರಿಯಾಗಿ ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗೇನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಲಾರಾಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಅದೇನಂದ್ರೆ ಈಕೆಯ ಎಕ್ಸ್ ಬಾಯ್ ಫ್ರೆಂಡ್ ಆಗಿರುವ ಬೆನ್ ಈ ಹಡಗಿಗೆ ಬಂದಾಗಿನಿಂದ ಹಡಗಿನಲ್ಲಿ ಫೋಟೋಸ್ ಗಳನ್ನ ಕ್ಲಿಕ್ ಮಾಡ್ತಿರ್ತಾನೆ. ಖಂಡಿತ ಆತ ಕ್ಯಾಪ್ಚರ್ ಮಾಡಿರುವ ಯಾವುದಾದರೂ ಫೋಟೋದಲ್ಲಿ ಕ್ಯಾಬಿನ್ ನಂಬರ್ 10 ನಲ್ಲಿ ತಾನು ನೋಡಿದ್ದ ಆ ಮಹಿಳೆ ಕ್ಯಾಪ್ಚರ್ ಆಗಿರ್ಬೋದು ಅಂತ ತಕ್ಷಣ ಅವನ ಕ್ಯಾಬಿನ್ ಗೆ ಹೋಗಿ ಚೆಕ್ ಮಾಡ್ತಾಳೆ. ಆತ ಕ್ಯಾಪ್ಚರ್ ಮಾಡಿದ್ದ ಎಲ್ಲ ಫೋಟೋಸ್ ಗಳನ್ನ ಚೆಕ್ ಮಾಡ್ತಾಳೆ. ಆಗ ಒಂದು ಫೋಟೋದಲ್ಲಿ ಮಾತ್ರ ಆ ಕ್ಯಾಬಿನ್ ನಂಬರ್ 10 ನಲ್ಲಿದ್ದ ಆ ಮಹಿಳೆ ಕ್ಯಾಪ್ಚರ್ ಆಗಿರ್ತಾಳೆ. ತಕ್ಷಣ ಆ ಫೋಟೋವನ್ನ ತೆಗೆದುಕೊಂಡು ಹೋಗಿ ಹಡಗಿನಲ್ಲಿದ್ದ ಎಲ್ಲರಿಗೂ ತೋರಿಸಿ ವಿಚಾರಿಸ್ತಾಳೆ. ಆದ್ರೆ ಯಾರು ಕೂಡ ಆ ಮಹಿಳೆಯನ್ನ ತಮ್ಮ ಹಡಗಿನಲ್ಲಿ ನೋಡೇ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಎಲ್ಲರ ಬಿಹೇವಿಯರ್ ನೋಡಿದ ಲಾರಾಗೆ ಅಷ್ಟಕ್ಕೂ ಈ ಹಡಗಿನಲ್ಲಿ ಏನಾಗ್ತಿದೆ, ಎಲ್ಲ ಸೇರಿ ಕ್ಯಾಬಿನ್ ನಂಬರ್ 10 ನಲ್ಲಿದ್ದ ಆ ಮಹಿಳೆಯ ಬಗ್ಗೆ ಏನನ್ನೋ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರಲ್ಲ ಅಂತ ಮತ್ತಷ್ಟು ಅನುಮಾನ ಜಾಸ್ತಿ ಆಗುತ್ತೆ. ಈಗ ತನ್ನ ಕ್ಯಾಬಿನ್ ಇದ್ದ ಲೈನ್ ನಲ್ಲಿರುವ ಸಿಸಿಟಿವಿ ಕ್ಯಾಮ್ರಾಗಳನ್ನ ಚೆಕ್ ಮಾಡಿಸಿದ್ರೆ ಖಂಡಿತ ಕ್ಯಾಬಿನ್ ನಂಬರ್ 10 ನಲ್ಲಿ ಯಾರಿದ್ರು ಅಂತ ಗೊತ್ತಾಗುತ್ತೆ ಅಂತ ತಕ್ಷಣ ಸಿಸಿಟಿವಿ ಫುಟೇಜ್ ಅನ್ನ ಕೇಳ್ತಾಳೆ. ಆದ್ರೆ ಗೊತ್ತಾಗೋದೇನಂದ್ರೆ ಈಕೆಯ ಕ್ಯಾಬಿನ್ ಇದ್ದ ಲೈನ್ ನಲ್ಲಿರುವ ಸಿಸಿಟಿವಿ ಕ್ಯಾಮ್ರಾಗಳು ಮಾತ್ರ ವರ್ಕ್ ಆಗ್ತಿಲ್ಲ ಅಂತ. ಇದನ್ನ ಕೇಳಿದ ಮೇಲೆ ಲಾರಾಗೆ ಕನ್ಫರ್ಮ್ ಆಗುತ್ತೆ, ಖಂಡಿತ ಈ ಹಡಗಿನಲ್ಲಿ ಏನೋ ನಡೀತಿದೆ, ಎಲ್ಲರೂ ಸೇರಿ ನನ್ನಿಂದ ಏನನ್ನೋ ಮುಚ್ಚಿಡುತ್ತಿದ್ದಾರೆ ಅಂತ. ಹೇಗಾದ್ರೂ ಮಾಡಿ ಆ ಕ್ಯಾಬಿನ್ ನಂಬರ್ 10 ನಲ್ಲಿ ಏನಾಯ್ತು, ಅಲ್ಲಿದ್ದ ಮಹಿಳೆಗೆ ಏನಾಯ್ತು ಅಂತ ಪತ್ತೆ ಮಾಡ್ಲೇಬೇಕು ಅಂತ ಲಾರಾ ಒಂದು ಐಡಿಯಾ ಮಾಡ್ತಾಳೆ. ತನ್ನ ಪ್ರಾಣವನ್ನು ಲೆಕ್ಕ ಮಾಡದೆ ಯಾರಿಗೋ ಗೊತ್ತಾಗದ ಹಾಗೆ ತನ್ನ ಬಾಲ್ಕನಿ ಮೂಲಕ ಹೊರಗಡೆ ಬಂದು ಕ್ಯಾಬಿನ್ ನಂಬರ್ 10 ಅನ್ನ ಎಂಟರ್ ಆಗ್ತಾಳೆ. ಆ ಕ್ಯಾಬಿನ್ ನಲ್ಲಿ ಏನಾದ್ರೂ ಎವಿಡೆನ್ಸ್ ಗಳು ಸಿಗ್ಬಹುದಾ ಅಂತ ಚೆಕ್ ಮಾಡ್ತಾ ಶವರ್ ರೂಮ್ ಗೆ ಬರ್ತಾಳೆ. ಆಗ ಯಾರೋ ಮಹಿಳೆ ಸ್ನಾನ ಮಾಡಿದಾಗ ಆಕೆ ತಲೆ ಕೂದಲು ಉದುರಿ ಡ್ರೈನೇಜ್ ನ ಸಿಂಕ್ ನಲ್ಲಿ ಕಲೆಕ್ಟ್ ಆಗಿರುತ್ತೆ. ಆ ಕೂದಲಿನ DNA ಟೆಸ್ಟ್ ಮಾಡಿಸಿದ್ರೆ ಈ ಕ್ಯಾಬಿನ್ ನಲ್ಲಿ ಸ್ಟೇ ಮಾಡಿದ ಆ ಮಹಿಳೆ ಯಾರು ಅಂತ ಪತ್ತೆ ಮಾಡಬಹುದು ಅಂತ ತಕ್ಷಣ ಆ ಕೂದಲುಗಳನ್ನ
ಫೋನ್ ಅನ್ನ ಎತ್ತಿಟ್ಟುಕೊಳ್ತಾಳೆ. ತಕ್ಷಣ ಬೆನ್ ಅನ್ನ ಮೀಟ್ ಮಾಡಿ ತನಗೆ ಕ್ಯಾಬಿನ್ ನಂಬರ್ 10 ನಲ್ಲಿ ಸಿಕ್ಕಿರುವ ಎವಿಡೆನ್ಸ್ ನ ಬಗ್ಗೆ ಹೇಳ್ತಾಳೆ. ಅದಕ್ಕೆ ಬೆನ್ ಹೇಳ್ತಾನೆ, ಲಾರಾ, ಇಲ್ಲೇನೆ ನಡೆದಿದ್ರು ಕೂಡ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಈ ಹಡಗಿನಲ್ಲಿ ಟ್ರಾವೆಲ್ ಮಾಡ್ತಿರುವ ಎಲ್ಲರೂ ಕೂಡ ತುಂಬಾನೇ ಶ್ರೀಮಂತ ಬಿಸ್ನೆಸ್ ಮೆನ್ಗಳು. ಒಂದು ವೇಳೆ ಅವರು ಏನೇ ತಪ್ಪು ಮಾಡ್ತಿದ್ರು ಕೂಡ ನಾವು ಅವರ ವಿರುದ್ಧ ಕೆಲಸ ಮಾಡ್ತಿದ್ದೀವಿ ಅಂತ ಅವರಿಗೆ ಗೊತ್ತಾಗ್ತಿದ್ದ ಹಾಗೆ ನಾವು ಈ ಭೂಮಿ ಮೇಲೇನೆ ಇರೋದಿಲ್ಲ. ನೀನು ಮಾಡ್ತಿರುವ ಈ ಕೆಲಸದಿಂದ ನಿನ್ನ ಜೀವಕ್ಕೇನೆ ಅಪಾಯ ಇದೆ. ದಯವಿಟ್ಟು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಹೀಗೆ ಬೆನ್ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಲಾರಾ ಮಾತ್ರ ಈ ಮಿಸ್ಟರಿಯನ್ನ ಸಾಲ್ವ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ಹೀಗೆ ಲಾರಾ ಇದರ ಬಗ್ಗೆನೆ ಯೋಚನೆ ಮಾಡ್ತಾ ಹಡಗಿನ ಟೆರಸ್ ಬಳಿ ನಿಂತಿದ್ದಾಗ ಯಾರೋ ಹಿಂದಿನಿಂದ ಬಂದು ಆಕೆಯನ್ನ ಕೆಳಗಡೆ ತಳ್ಳಿ ಬಿಡ್ತಾರೆ. ಆದ್ರೆ ಲಾರಾಳ ಅದೃಷ್ಟಕ್ಕೆ ಆಕೆ ಹಡಗಿನಲ್ಲೇ ಇದ್ದ ಇನ್ನೊಂದು ಸಣ್ಣ ಸ್ವಿಮ್ಮಿಂಗ್ ಪೂಲ್ ನ ಒಳಗಡೆ ಬಿದ್ದು ಬಿಡುತ್ತಾಳೆ. ತಕ್ಷಣ ಲಾರಾಳನ್ನ ತಳ್ಳಿದ್ದ ಆ ವ್ಯಕ್ತಿ ಸ್ವಿಮ್ಮಿಂಗ್ ಪೂಲ್ ನ ಕವರ್ ಅನ್ನ ಕ್ಲೋಸ್ ಮಾಡಿ ಬಿಡುತ್ತಾನೆ. ಈಗ ಲಾರಾ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಅದು ಕ್ಲೋಸ್ ಆಗಿದ್ದ ಕಾರಣ ನೀರು ಕುಡಿದು ಮುಳುಗೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಆ ಸ್ವಿಮ್ಮಿಂಗ್ ಪೂಲ್ ನ ಒಂದು ಕಡೆ ಟ್ರಾನ್ಸ್ಪರೆಂಟ್ ಆಗಿದ್ದ ಕಾರಣ ಈಕೆ ಮುಳುಗುತ್ತಿರೋದನ್ನ ನೋಡ್ತಿದ್ದ ಹಾಗೇನೆ ಒಬ್ಬ ಮಹಿಳೆ ಕ್ಯಾಪ್ಟನ್ಗೆ ಇನ್ಫಾರ್ಮ್ ಮಾಡಿ ಕಾಪಾಡ್ತಾಳೆ. ಈಗ ಲಾರಾಗೆ ಕನ್ಫರ್ಮ್ ಆಗುತ್ತೆ ತಾನು ಆ ಮಿಸ್ಸಿಂಗ್ ಆಗಿರುವ ಮಹಿಳೆ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಿರೋದು ಕಿಲ್ಲರ್ಗೆ ಇಷ್ಟ ಆಗ್ತಿಲ್ಲ. ಅದಕ್ಕೇನೆ ತನ್ನನ್ನ ಹಡಗಿನಿಂದ ಕೆಳಗಡೆ ತಳ್ಳಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟ ಅಂತ ಅರ್ಥ ಆಗುತ್ತೆ. ಆದ್ರೆ ನೀರಿನಲ್ಲಿ ಮುಳುಗುತ್ತಿದ್ದ ಕಾರಣ ಮಾಸ್ಕ್ ಹಾಕಿಕೊಂಡಿದ್ದ ಆ ಕಿಲ್ಲರ್ ಯಾರು ಅಂತ ಲಾರಾಗೆ ಗೊತ್ತಾಗಿರೋದಿಲ್ಲ. ಈಗ ತನಗೆ ಆ ಕ್ಯಾಬಿನ್ ನಂಬರ್ 10 ನಲ್ಲಿ ಸಿಕ್ಕಿದ್ದ ಕೂದಲಿನ DNA ಟೆಸ್ಟ್ ಮಾಡಿಸಿದ್ರೆ ಆ ಹುಡುಗಿ ಯಾರು ಅಂತ ಗೊತ್ತಾಗುತ್ತಲ್ವಾ. ತಕ್ಷಣ ಆ ಕೂದಲನ್ನ ಮುಚ್ಚಿಟ್ಟಿದ್ದ ತನ್ನ ಕೋಟ್ ಅನ್ನ ಚೆಕ್ ಮಾಡ್ತಾಳೆ. ನೋಡಿದ್ರೆ ಕೋಟಿನ ಜೇಬಿನಲ್ಲಿ ಕೂದಲುಗಳೇ ಇರೋದಿಲ್ಲ. ಶಾಕ್ ಆದ ಲಾರಾ, ನನಗೆ ಆ ಕ್ಯಾಬಿನ್ ನಲ್ಲಿ ಕೂದಲುಗಳು ಸಿಕ್ಕಿದ್ದ ವಿಷಯ ನನಗೆ ಹಾಗೂ ಬೆನ್ಗೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಹೀಗಿರುವಾಗ ಆ ಕೂದಲು ಏನಾಯ್ತು? ಖಂಡಿತ ಅದನ್ನ ಬೆನ್ನೆ ಏನೋ ಮಾಡಿದ್ದಾನೆ ಅಂತ ಅವನನ್ನ ಮೀಟ್ ಮಾಡಿ ಸರಿಯಾಗಿ ಬೈತಾಳೆ. ಅದಕ್ಕೆ ಬೆನ್ ಹೇಳ್ತಾನೆ, ಲಾರಾ, ಈಗಲೂ ಕೂಡ ನಾನು ನಿನ್ನನ್ನ ಪ್ರೀತಿ ಮಾಡ್ತಿದ್ದೀನಿ. ನೀನು ಬೇಡದೇ ಇರುವ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋಗಿ ಯಾವುದಾದ್ರೂ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನಿನ್ನ ಕೋಟಿನಲ್ಲಿದ್ದ ಆ ಕೂದಲನ್ನ ಸಮುದ್ರಕ್ಕೆ ಎಸೆದು ಬಿಟ್ಟೆ ಅಂತ ಹೇಳ್ತಾನೆ. ಈಗ ಸಿಕ್ಕಿದ್ದ ಒಂದೇ ಒಂದು ಎವಿಡೆನ್ಸ್ ಕೂಡ ಹಾಳಾಯ್ತಲ್ಲ ಅಂತ ಬೆನ್ಗೆ ತುಂಬಾನೇ ಬೈತಾಳೆ. ಅದೇ ಸಮಯಕ್ಕೆ ತನ್ನ ಕ್ಯಾಬಿನ್ ನ ಕಾರಿಡಾರ್ ನಲ್ಲಿ ಹುಡಿ ಹಾಕಿಕೊಂಡಿದ್ದ ಒಬ್ಬಳು ಹುಡುಗಿ ಹೋಗ್ತಿರೋದನ್ನ ನೋಡ್ತಾಳೆ. ಅನುಮಾನ ಬಂದು ಆಕೆಯನ್ನ ಫಾಲೋ ಮಾಡ್ತಾ ಹೋದಾಗ ಆಕೆ ಹಡಗಿನ ಬೇಸ್ಮೆಂಟ್ ಗೆ ಹೋಗ್ತಾಳೆ. ಆಕೆಯನ್ನ ತಡೆದು ಆಕೆ ಮುಖವನ್ನ ನೋಡಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಲಾರಾ ಕ್ಯಾಬಿನ್ ನಂಬರ್ 10 ನಲ್ಲಿ ನೋಡಿದ್ದ ಆ ಮಹಿಳೆ ಈಕೆನೆ. ಶಾಕ್ ಆದ ಲಾರಾ, ನಿನ್ನನ್ನೇ ಅಲ್ವಾ ಆ ದಿನ ನಾನು ಕ್ಯಾಬಿನ್ ನಂಬರ್ 10 ನಲ್ಲಿ ನೋಡಿದ್ದು. ನೀನು ಬದುಕಿದ್ಯಾ ಅಂದ್ರೆ ಕ್ಯಾಬಿನ್ ನಂಬರ್ 10 ಇಂದ ಸಮುದ್ರಕ್ಕೆ ಬಿದ್ದ ಆ ಮಹಿಳೆ ಯಾರು? ಅಷ್ಟಕ್ಕೂ ಇಲ್ಲಿ ಏನ್ ನಡೀತಿದೆ ಅಂತ ಕೇಳ್ತಾಳೆ. ಅದಕ್ಕೆ ಆ ಮಹಿಳೆ ಕೋಪದಲ್ಲಿ, ಇದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ನಿನ್ಗೇನೆ ಒಳ್ಳೇದು, ಇಲ್ಲ ಅಂದ್ರೆ ನೀನೆ ಜೀವಂತವಾಗಿ ಇರೋದಿಲ್ಲ ಅಂತ ವಾರ್ನ್ ಮಾಡ್ತಾಳೆ. ಲಾರಾಗೆ ಕೋಪ ಬಂದು ಆಕೆಯನ್ನ ಹಿಂದಕ್ಕೆ ತಳ್ತಾಳೆ. ನೋಡಿದ್ರೆ ಆಕೆ ತಲೆಗೆ ಹಾಕಿಕೊಂಡಿದ್ದ ವಿಗ್ ಕೆಳಗಡೆ ಬೀಳುತ್ತೆ. ಈಗ ಆಕೆ ಮುಖ ನೋಡೋದಕ್ಕೆ ರಿಚರ್ಡ್ ನ ಹೆಂಡತಿ ಆನ್ ರೀತಿ ಕಾಣಿಸ್ತಿರುತ್ತೆ. ಮತ್ತಷ್ಟು ಶಾಕ್ ಆದ ಲಾರಾ, ಅಷ್ಟಕ್ಕೂ ನೀನು ಆನಾ ಅಥವಾ ಬೇರೆ ಯಾರಾದ್ರೂನಾ? ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಆ ದಿನ ರಾತ್ರಿ ಕ್ಯಾಬಿನ್ ನಂಬರ್ 10 ನಿಂದ ಸಮುದ್ರಕ್ಕೆ ಬಿದ್ದು ಸತ್ತ ಮಹಿಳೆ ಬೇರೆ ಯಾರು ಅಲ್ಲ, ಅದು ಆನೆ ಆಗಿರ್ತಾಳೆ. ಹಾಗೂ ಆಕೆ ಆಕಸ್ಮಿಕವಾಗಿ ಸಮುದ್ರಕ್ಕೆ ಬಿದ್ದದ್ದಲ್ಲ, ಆಕೆಯನ್ನ ಕೊಲೆ ಮಾಡಿ ಬಾಡಿಯನ್ನ ಸಮುದ್ರಕ್ಕೆ ಎಸೆದಿರ್ತಾರೆ. ಹಾಗೂ ಈಗ ನೋಡೋದಕ್ಕೆ ಆನ್ ರೀತಿನೇ ಕಾಣಿಸ್ತಿರುವ ಈ ಮಹಿಳೆ ಹೆಸರು ಕೇರಿ ಅಂತ. ಸ್ನೇಹಿತರೆ, ಅಷ್ಟಕ್ಕೂ ವಿಷಯವೇನೆಂದ್ರೆ ಆನ್ ತನ್ನ ಸತ್ತ ನಂತರ ತನ್ನ ಪಾಲಿನ ಆಸ್ತಿಯನ್ನೆಲ್ಲ ಟ್ರಸ್ಟ್ಗೆ ಬರ್ದಿರ್ತಾಳಲ್ವಾ. ಸಾವಿರಾರು ಕೋಟಿ ಬೆಲೆ ಬಾಳುವ ತನ್ನ ಹೆಂಡತಿಯ ಹೆಸರಿನಲ್ಲಿರುವ ಆಸ್ತಿ ಯಾವುದೋ ಟ್ರಸ್ಟ್ಗೆ ಹೋಗೋದು ಆಕೆ ಗಂಡ ರಿಚರ್ಡ್ಗೆ ಇಷ್ಟವಿರೋದಿಲ್ಲ. ಸೊ ತನ್ನ ಹೆಂಡತಿ ಆನ್ಲನ್ನ ಕೊಲೆ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡಿದ ರಿಚರ್ಡ್ ನೋಡೋದಕ್ಕೆ ಆಕೆ ರೀತಿನೇ ಕಾಣಿಸ್ತಿದ್ದ ಕೇರಿಯನ್ನ ಆನ್ಲೈನ್ ನಲ್ಲಿ ನೋಡಿರ್ತಾನೆ. ಆಕೆಗೆ ಸ್ವಲ್ಪ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ನೋಡೋದಕ್ಕೆ ದಿಟ್ಟು ತನ್ನ ಹೆಂಡತಿ ರೀತಿನೇ ಕಾಣಿಸುವ ಹಾಗೆ ಮಾಡಿರ್ತಾನೆ. ಈ ಕಡೆ ಕೇರಿ ತನ್ನ ಗಂಡನನ್ನ ಕಳೆದುಕೊಂಡು ತನ್ನ ಮಕ್ಕಳನ್ನ ಸಾಕೋದಕ್ಕೆ ತುಂಬಾನೇ ಕಷ್ಟಪಡ್ತಿರ್ತಾಳೆ. ರಿಚರ್ಡ್ ಕೇರಿಗೆ ತನ್ನ ಹೆಂಡತಿ ರೀತಿ ನಾಟಕ ಮಾಡಿ ತನ್ನ ಹೆಸರಿನಲ್ಲಿರುವ ಎಲ್ಲ ಆಸ್ತಿಯನ್ನ ನನ್ನ ಗಂಡನ ಹೆಸರಿಗೆ ಬರಿತೀನಿ ಅಂತ ನಾಟಕ ಮಾಡಿದ್ರೆ $1 ಮಿಲಿಯನ್ ದುಡ್ಡು ಕೊಡ್ತೀನಿ ಅಂತ ಆಸೆ ತೋರಿಸಿರ್ತಾನೆ. ತನಗೂ ಕೂಡ ತುಂಬಾನೇ ದುಡ್ಡಿನ ಅವಶ್ಯಕತೆ ಇದ್ದ ಕಾರಣ ಕೇರಿ ಸರಿ ಅಂತ ಒಪ್ಪಿಕೊಳ್ತಾಳೆ. ಕೇರಿ ಒಪ್ಪಿಕೊಳ್ತಿದ್ದ ಹಾಗೆ ಇವೆಂಟ್ಗೆ ಟ್ರಿಪ್ ಅನ್ನ ಪ್ಲಾನ್ ಮಾಡಿದ ರಿಚರ್ಡ್ ಯಾರಿಗೋ ಗೊತ್ತಾಗದ ಹಾಗೆ ಕೇರಿಯನ್ನ ಕರೆದುಕೊಂಡು ಬಂದು ಕ್ಯಾಬಿನ್ ನಂಬರ್ 10 ನಲ್ಲಿ ಸ್ಟೇ ಮಾಡಿಸ್ತಾನೆ. ಹಿಂದಿನ ದಿನ ರಾತ್ರಿ ರಿಚರ್ಡ್ ಕ್ಯಾಬಿನ್ ನಂಬರ್ 10 ಗೆ ಬಂದು ತನ್ನ ಹೆಂಡತಿ ಹೇಗೆ
ಹೇಗೆ ಬಿಹೇವ್ ಮಾಡ್ತಾಳೆ ಅಂತ ಕೇರಿಗೆ ಹೇಳಿಕೊಡ್ತಿರುವಾಗ ತನ್ನ ಗಂಡನನ್ನ ಫಾಲೋ ಮಾಡ್ತಾ ಆನ್ ಅಲ್ಲಿಗೆ ಬಂದು ಬಿಟ್ಟಿರ್ತಾಳೆ. ತನ್ನ ಗಂಡನ ಪ್ಲಾನ್ ಗೊತ್ತಾಗ್ತಿದ್ದ ಹಾಗೆ ಆನ್ ಜೋರಾಗಿ ಗಲಾಟೆ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಹೀಗೆ ಇಬ್ಬರ ಮಧ್ಯ ಜಗಳ ಜೋರಾಗಿ ರಿಚರ್ಡ್ಗೆ ಕೋಪ ಬಂದು ಆನ್ಲ ಕಪಾಳಕ್ಕೆ ಸರಿಯಾಗಿ ಹೊಡೆದು ಆಕೆಯನ್ನ ಹಿಂದಕ್ಕೆ ತಳ್ಳಿ ಬಿಡುತ್ತಾನೆ. ಆನ್ಲ ತಲೆಗೆ ಅಲ್ಲೇ ಇದ್ದ ಟೇಬಲ್ ತಾಗಿ ತಲೆಗೆ ತುಂಬಾನೇ ಪೆಟ್ಟಾಗಿ ಆಕೆ ಆನ್ ದ ಸ್ಪಾಟ್ ಸತ್ತು ಹೋಗ್ತಾಳೆ. ಅದನ್ನ ನೋಡಿ ಮತ್ತಷ್ಟು ಗಾಬರಿಯಾದ ರಿಚರ್ಡ್ ತಕ್ಷಣವೇ ಆನ್ಲ ಡೆಡ್ ಬಾಡಿಯನ್ನ ಬಾಲ್ಕನಿ ಮೂಲಕ ಸಮುದ್ರಕ್ಕೆ ಎಸೆದು ಬಿಡುತ್ತಾನೆ. ಮತ್ತೊಂದು ಕಡೆ ಪಕ್ಕದ ಕ್ಯಾಬಿನ್ ನಲ್ಲಿ ಮಲಗಿದ್ದ ಲಾರಾಗೆ ಗಲಾಟೆ ಕೇಳಿ ಎಚ್ಚರಾಗಿ ಬಾಲ್ಕನಿಗೆ ಬರೋಷ್ಟರಲ್ಲಿ ಆನ್ ಆಗಲೇ ಸಮುದ್ರಕ್ಕೆ ಬಿದ್ದಿರ್ತಾಳೆ. ಕತ್ತಲಾಗಿದ್ದ ಕಾರಣ ಸಮುದ್ರದಲ್ಲಿ ಬಿದ್ದಿದ್ದು ಯಾರು ಅಂತ ಗೊತ್ತಾಗದೆ ಕ್ಯಾಬಿನ್ ನಂಬರ್ 10 ನಲ್ಲಿ ತಾನು ನೋಡಿದ್ದ ಆ ಮಹಿಳೆನೆ ಸಮುದ್ರಕ್ಕೆ ಬಿದ್ದಿರಬಹುದು ಅಂತ ಕನ್ಫ್ಯೂಸ್ ಆಗಿರ್ತಾಳೆ. ಈಗ ಲಾರಾ ಹೇಳ್ತಾಳೆ, ಕೇರಿ ತನ್ನ ಸ್ವಂತ ಹೆಂಡತಿಯನ್ನೇ ಕೊಲೆ ಮಾಡಿರುವ ಆ ರಿಚರ್ಡ್ ನಿನ್ನನ್ನ ಕೂಡ ಕೊಲೆ ಮಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ? ನೀನು ಡಾಕ್ಯುಮೆಂಟ್ಸ್ ಗಳಿಗೆ ಸೈನ್ ಮಾಡ್ತಿದ್ದ ಹಾಗೆ ನಿನ್ನನ್ನ ಕೂಡ ಕೊಲೆ ಮಾಡಿಬಿಡುತ್ತಾನೆ. ನನ್ನ ಮಾತನ್ನ ಕೇಳು, ನನ್ನನ್ನ ಇಲ್ಲಿಂದ ಕಾಪಾಡು. ಇಬ್ಬರು ಸೇರಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ರಿಚರ್ಡ್ ನನ್ನ ಅರೆಸ್ಟ್ ಮಾಡಿಸೋಣ ಅಂತ ಹೇಳ್ತಾಳೆ. ಆದರೆ ಹೆದರಿಕೊಂಡಿದ್ದ ಕೇರಿ ಮಾತ್ರ ಆಕೆಯನ್ನ ಅಲ್ಲೇ ಲಾಕ್ ಮಾಡಿ ತನ್ನ ಪಾಡಿಗೆ ತಾನು ಹೊರಟು ಹೋಗ್ತಾಳೆ. ಈ ಕಡೆ ಈ ವಿಷಯ ರಿಚರ್ಡ್ಗೆ ಗೊತ್ತಾಗ್ತಿದ್ದ ಹಾಗೆ ಆನ್ಗೆ ಟ್ರೀಟ್ಮೆಂಟ್ ಕೊಡ್ತಿದ್ದ ಡಾಕ್ಟರ್ನ ಮೂಲಕ ಲಾರಾಳನ್ನ ಕೂಡ ಕೊಲೆ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅಂದ್ರೆ ಯಾರಿಗೋ ಗೊತ್ತಾಗದ ಹಾಗೆ ಲಾರಾಗೆ ಟ್ರೀಟ್ಮೆಂಟ್ ಕೊಡುವ ನೆಪದಲ್ಲಿ ಆಕೆಗೆ ಪಾಯ್ಸನ್ ಅನ್ನ ಇಂಜೆಕ್ಟ್ ಮಾಡಿ ಸಾಯಿಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈಗ ರಿಚರ್ಡ್ ನ ಮಾತುಗಳನ್ನ ಕೇಳ್ತಿದ್ದ ಹಾಗೆ ಕೇರಿಗೆ ಅರ್ಥವಾಗುತ್ತೆ ಲಾರಾ ಹೇಳಿದ್ದು ನಿಜ ಅಂತ. ತಕ್ಷಣ ಆಕೆಯನ್ನ ಕಾಪಾಡಬೇಕು ಅಂತ ಹಡಗಿನ ಬೇಸ್ಮೆಂಟ್ ಗೆ ಹೋಗಿ ಡೋರ್ ಅನ್ನ ಓಪನ್ ಮಾಡ್ತಾಳೆ. ಆದ್ರೆ ಹಡಗು ಸಮುದ್ರದ ಮಧ್ಯೆ ಇದ್ದ ಕಾರಣ ಇಬ್ಬರಿಗೂ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಅಂದ್ರೆ 3ನೇ ದಿನ ಹಡಗು ನಾರ್ವೆಯನ್ನ ರೀಚ್ ಆಗುತ್ತೆ. ಎಲ್ಲರೂ ಇವೆಂಟ್ ಗೆ ಹೋಗೋದಕ್ಕೆ ಅಂತ ಹಡಗಿನಿಂದ ಕೆಳಗಡೆ ಇಳಿತಾರೆ. ಆದ್ರೆ ಲಾರಾ ಮಾತ್ರ ಬಾರದಿರೋದನ್ನ ಬೆನ್ ಅಬ್ಸರ್ವ್ ಮಾಡ್ತಾನೆ. ಲಾರಾಗೆ ಏನಾದ್ರೂ ತೊಂದರೆ ಆಗಿರ್ಬೋದಾ ಅಂತ ಚೆಕ್ ಮಾಡೋದಕ್ಕೆ ಅಂತ ವಾಪಸ್ ಹಡಗಿನ ಒಳಗಡೆ ಬರ್ತಾನೆ. ಈ ಕಡೆ ಲಾರಾ ರಿಚರ್ಡ್ ಎಂತವನು ಅಂತ ಎಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡ್ಬೇಕು ಅಂತ ಆನ್ ಅವತ್ತು ತನಗೆ ತೋರಿಸಿದ್ದ ವಿಲ್ ಪೇಪರ್ ಅನ್ನ ಎತ್ತಿಟ್ಟುಕೊಳ್ತಾಳೆ. ಅದೇ ಸಮಯಕ್ಕೆ ಹಡಗಿನಲ್ಲಿ ಯಾರು ಇಲ್ಲ ಅಂತ ಕನ್ಫರ್ಮ್ ಆಗ್ತಿದ್ದ ಹಾಗೆ ಆ ಡಾಕ್ಟರ್ ಪಾಯ್ಸನ್ ಇದ್ದ ಇಂಜೆಕ್ಷನ್ ಅನ್ನ ತೆಗೆದುಕೊಂಡು ಲಾರಾಗೆ ಇಂಜೆಕ್ಟ್ ಮಾಡ್ಬೇಕು ಅಂತ ಬರ್ತಾನೆ. ಲಾರಾ ಹೇಗಾದ್ರೂ ಮಾಡಿ ತಪ್ಪಿಸಿಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದ್ರೆ ಕ್ಯಾಪ್ಟನ್ ಹಾಗೂ ಡಾಕ್ಟರ್ ನ ಜೊತೆಗಿದ್ದ ಮತ್ತೊಬ್ಬ ವ್ಯಕ್ತಿ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲೇ ಹಡಗಿನ ಒಳಗಡೆ ಬಂದ ಬೆನ್ಗೆ ಶಾಕ್ ಆಗಿ ಲಾರಾಳನ್ನ ಕಾಪಾಡಬೇಕು ಅಂತ ಅವರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಬೆನ್ ಡಾಕ್ಟರ್ ನ ಜೊತೆ ಫೈಟ್ ಮಾಡ್ತಿರುವಾಗ ಆ ಪಾಯ್ಸನ್ ಇದ್ದ ಇಂಜೆಕ್ಷನ್ ಅನ್ನ ಡಾಕ್ಟರ್ ಬೆನ್ಗೆ ಚುಚ್ಚಿ ಬಿಡ್ತಾನೆ. ಈಗ ಬೆನ್ ಸ್ವಲ್ಪ ಅನ್ಕಾನ್ಶಿಯಸ್ ಆಗ್ತಿದ್ರು ಕೂಡ ಲಾರಾಳನ್ನ ಕಾಪಾಡಬೇಕು ಅಂತ ಅವರ ಜೊತೆ ಫೈಟ್ ಅನ್ನ ಕಂಟಿನ್ಯೂ ಮಾಡ್ತಾನೆ. ಈಗ ಲಾರಾಗೆ ತಪ್ಪಿಸಿಕೊಳ್ಳೋದಕ್ಕೆ ಬೇರೆ ದಾರಿ ಇಲ್ಲದೆ ಹಡಗಿನ ಮೇಲಿನಿಂದ ಸಮುದ್ರಕ್ಕೆ ಜಂಪ್ ಮಾಡಿ ಬಿಡ್ತಾಳೆ. ಈ ಕಡೆ ಕೊನೆಗೂ ಬೆನ್ ಅವರ ಜೊತೆ ಫೈಟ್ ಮಾಡ್ತಾ ಸತ್ತೇ ಹೋಗ್ತಾನೆ. ಈ ಕಡೆ ಆ ಡಾಕ್ಟರ್ ಹಾಗೂ ಕ್ಯಾಪ್ಟನ್ ಏನಂದುಕೊಳ್ತಾರೆ ಅಂದ್ರೆ ಸಮುದ್ರದ ನೀರು ತುಂಬಾನೇ ಕೋಲ್ಡ್ ಆಗಿದ್ದ ಕಾರಣ ಅದರ ಒಳಗಡೆ ಜಂಪ್ ಮಾಡ್ತಿದ್ದ ಹಾಗೇನೆ ಲಾರಾ ಸತ್ತು ಹೋಗ್ತಾಳೆ ಅಂತ ಅಂದುಕೊಳ್ತಾರೆ. ಆದ್ರೆ ಆಶ್ಚರ್ಯವೆಂಬಂತೆ ಲಾರಾ ಆ ಕೋಲ್ಡ್ ವಾಟರ್ ನಲ್ಲೂ ಕೂಡ ಈಜಿ ದಡವನ್ನ ಸೇರ್ತಾಳೆ. ಆದ್ರೆ ಆಕೆ ಬದುಕಿದ್ದಾಳೆ ಅನ್ನುವ ವಿಷಯ ಕ್ಯಾಪ್ಟನ್ ಹಾಗೂ ಡಾಕ್ಟರ್ಗೆ ಗೊತ್ತಿಲ್ಲದೆ ಆಕೆ ಸತ್ತು ಹೋದ್ಲು ಅಂತ ರಿಚರ್ಡ್ಗೆ ಇನ್ಫಾರ್ಮ್ ಮಾಡ್ತಾರೆ. ಈ ಕಡೆ ರಿಚರ್ಡ್ ತನ್ನ ಪ್ಲಾನ್ ಪ್ರಕಾರ ತಮ್ಮ ಪ್ರಾಪರ್ಟಿಗಳನ್ನ ಹಾಗೂ ಬೇರೆ ಬೇರೆ ಕಂಪನಿಗಳನ್ನ ಹ್ಯಾಂಡಲ್ ಮಾಡ್ತಿದ್ದ ಎಲ್ಲ ಲಾಯರ್ಸ್ ಗಳನ್ನ ಕರೆಸ್ತಾನೆ. ಅವರಿಗೆ ತನ್ನ ಹೆಂಡತಿ ಸತ್ತ ನಂತರ ತನ್ನ ಎಲ್ಲ ಆಸ್ತಿ ಟ್ರಸ್ಟ್ ಗೆ ಹೋಗ್ಬೇಕು ಅಂತ ಹೇಳಿದ್ಲು. ಆದ್ರೆ ಈಗ ತನ್ನ ಮನಸ್ಸನ್ನ ಚೇಂಜ್ ಮಾಡಿಕೊಂಡು ತಾನು ಸತ್ತ ನಂತರ ತನ್ನ ಎಲ್ಲ ಆಸ್ತಿ ಕೂಡ ನನ್ನ ಹೆಸರಿಗೇನೆ ಬರೀಬೇಕು ಅಂತ ಡಿಸೈಡ್ ಮಾಡಿದ್ದಾಳೆ. ನಿಮ್ಮೆಲ್ಲರ ಮುಂದೆನೆ ಆಕೆ ತನ್ನ ಎಲ್ಲ ಆಸ್ತಿಯನ್ನ ನನ್ನ ಹೆಸರಿಗೆ ಬರೀತಾಳೆ ನೋಡಿ ಅಂತ ಹೇಳ್ತಾನೆ. ಈಗ ರಿಚರ್ಡ್ ಬಗ್ಗೆ ನಿಜ ಹೇಳಿದ್ರೆ ಆತ ತನ್ನನ್ನ ಖಂಡಿತ ಸಾಯಿಸಿ ಬಿಡ್ತಾನೆ ಅಂತ ಹೆದರಿಕೊಂಡು ಕೇರಿ ಬೇರೆ ದಾರಿ ಇಲ್ಲದೆ ಪೇಪರ್ಸ್ ಗಳಿಗೆ ಸೈನ್ ಮಾಡಿ ಬಿಡ್ತಾಳೆ. ಈಕೆನೆ ನಿಜವಾದ ಆನ್ ಅಂತ ನಂಬಿದ ಎಲ್ಲ ಲಾಯರ್ ಗಳಿಗೂ ಕೂಡ ತುಂಬಾನೇ ಆಶ್ಚರ್ಯ ಅನ್ಸುತ್ತೆ. ಈ ಕಡೆ ಲಾರಾ ಯಾರಿಗೋ ಗೊತ್ತಾಗದ ಹಾಗೆ ಆನ್ಗೆ ಪರ್ಸನಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ದ ಮಹಿಳೆಯನ್ನ ಮೀಟ್ ಆಗಿ ಹಡಗಿನಲ್ಲಿ ಏನಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ. ಹಾಗೂ ತನ್ನ ಬಳಿ ಇದ್ದ ನಿಜವಾಗಿಯೂ ಆನ್ ಬರೆದಿದ್ದ ವಿಲ್ ಪೇಪರ್ ಅನ್ನ ಕೊಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ಸಾಯಂಕಾಲ ರಿಚರ್ಡ್ ಅರೇಂಜ್ ಮಾಡಿದ್ದ ಆ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ತಕ್ಷಣ ಸ್ಟೇಜ್ ಗೆ ಹೋದ ಲಾರಾ ಮೈಕ್ ಅನ್ನ ಕಿತ್ಕೊಂಡು ನಿಜವಾಗಿಯೂ ಆನ್ ಬರೆದಿದ್ದ ಆ ವಿಲ್ ಪೇಪರ್ ಅನ್ನ ಎಲ್ಲರ ಮುಂದೆ ಓದೋದಕ್ಕೆ ಶುರು ಮಾಡ್ತಾಳೆ. ಗಾಬರಿಯಾದ ರಿಚರ್ಡ್ ತಕ್ಷಣ ತನ್ನ ಸೆಕ್ಯೂರಿಟಿಗಳಿಗೆ ಆಕೆಯನ್ನ ಹಿಡೀರಿ ಅಂತ ಹೇಳ್ತಾನೆ. ಆಗ ಕೇರಿ ಕೂಡ ಮೈಕ್ ಕಿತ್ಕೊಂಡು ನಾನು ನಿಜವಾದ ಆನ್ ಅಲ್ಲ, ನನ್ನ ಹೆಸರು ಕೇರಿ ಅಂತ ಎಲ್ಲವನ್ನ ಹೇಳಿಬಿಡ್ತಾಳೆ. ಈಗ ಆಸ್ತಿಗೆ ರಿಚರ್ಡ್
ರಿಚರ್ಡ್ ತನ್ನ ಸ್ವಂತ ಹೆಂಡತಿಯನ್ನೇ ಕೊಲೆ ಮಾಡಿಬಿಟ್ನ ಅಂತ ಅಲ್ಲಿ ಬಂದಿದ್ದ ಎಲ್ಲ ಗೆಸ್ಟ್ ಗಳಿಗೆ ತುಂಬಾನೇ ಶಾಕ್ ಆಗುತ್ತೆ. ಈಗ ಇಲ್ಲೇ ಇದ್ರೆ ನಾನು ಅರೆಸ್ಟ್ ಆಗೋದು ಪಕ್ಕ ಅಂತ ಗೊತ್ತಾಗ್ತಿದ್ದ ಹಾಗೆ ರಿಚರ್ಡ್ ಅಲ್ಲೇ ಇದ್ದ ಕೇರಿಯ ಕುತ್ತಿಗೆಗೆ ಚಾಕು ಇಟ್ಟು ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆತ ಬೋಟ್ ನಲ್ಲಿ ಇನ್ನೇನೋ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ನೋಷ್ಟರಲ್ಲೇ ಆನ್ಲ ಪರ್ಸನಲ್ ಸೆಕ್ರೆಟರಿ ತನ್ನ ಬಳಿ ಇದ್ದ ಗನ್ನಿಂದ ರಿಚರ್ಡ್ ಗೆ ಶೂಟ್ ಮಾಡಿ ಬಿಡ್ತಾಳೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಲಾರಾ ಕೇರಿಯನ್ನ ಕಾಪಾಡಿ ಅಲ್ಲೇ ಇದ್ದ ಒಂದು ಕಬ್ಬಿಣದ ರಾಡ್ ನಿಂದ ರಿಚರ್ಡ್ ನ ತಲೆಗೆ ಹೊಡೆದು ಬಿಡುತ್ತಾಳೆ. ಈ ಸಾರಿ ರಿಚರ್ಡ್ ಸತ್ತು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಎಂಡ್ ನಲ್ಲಿ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ ರಿಚರ್ಡ್ ನ ಬಗ್ಗೆ ಎಕ್ಸ್ಪೋಸ್ ಮಾಡಿದ್ದಕ್ಕೆ ಲಾರಾ ಮತ್ತಷ್ಟು ಫೇಮಸ್ ಆಗಿರ್ತಾಳೆ. ಹಾಗೂ ತನ್ನ ಬಾಯ್ ಫ್ರೆಂಡ್ ಬೆನ್ ಅನ್ನ ಕೊಲೆ ಮಾಡಿದ್ದಕ್ಕಾಗಿ ಆ ಡಾಕ್ಟರ್, ಅವನ ಅಸಿಸ್ಟೆಂಟ್ ಹಾಗೂ ಹಡಗಿನ ಕ್ಯಾಪ್ಟನ್ ಜೈಲಿಗೆ ಹೋಗಿರ್ತಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.